ನಮಸ್ಕಾರ ಎಲ್ಲರಿಗೂ. ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಚಟ್ನಿ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀವಿ. ಇದು ನಾಗರ ಪಂಚಮಿ ಒಳಗೆ ಭಾಳ ಮಾಡ್ತಾರೆ ರೀ. ಇದನ್ನು ನೀವು ಬಿಸಿ ಅನ್ನ, ರೊಟ್ಟಿ, ಚಪಾತಿ ಮತ್ತು ದೋಸೆ ಮೇಲೆನೂ ಹಾಕಿ ಮಾಡಿದ್ರೆ ಚಲೋ ಆಗುತ್ತೆ ರೀ. ತಿನ್ನೋಕೆ ಭಾಳ ರುಚಿ ಇರುತ್ತೆ ರೀ ಶೇಂಗಾ ಚಟ್ನಿ, ಮತ್ತು ಪೌಷ್ಟಿಕನೂ ಆಗಿರುತ್ತೆ ರೀ. ನಾ ಇಲ್ಲೇ 1 ಕಪ್ ಶೇಂಗಾ ತೊಗೊಂಡೀನಿ ರೀ. ತವ ಮೇಲೆ ಹಾಕಿ ಹುರ್ಕೋಬೇಕು ರೀ. ಸಣ್ಣ ಉರಿ ಇಟ್ಟು ಕೆಂಪಗೆ ಹುರ್ಕೋಬೇಕು ರೀ. ಒಂದು ಸ್ವಲ್ಪ ಸುಟ್ಟಂಗೆ ಆಗ್ಬೇಕು ರೀ. ಅವು ತಣ್ಣಗಾಗಿಂದ ಸಿಪ್ಪೆ ಎಲ್ಲ ಸುಲಿದು ಇಲ್ಲಿ ಮಿಕ್ಸಿ ಒಳಗೆ ಹಾಕೋಕೆ ಇಟ್ಕೊಂಡೀನಿ ರೀ. ಮಿಕ್ಸಿ ಒಳಗೆ ಹಾಕೊಂಡೇನಿ. ನಾನು ಸ್ವಲ್ಪ ಒಂದು 4 ಹೆಸರು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅಲ್ಲ, ಕೊತ್ತಂಬರಿ, ಕರಿಬೇವು, ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ತೊಗೊರಿ. ಇವೆಲ್ಲ ಹಾಕಿ ಮಿಕ್ಸಿ ಮಾಡೋಣ ರೀ. ಮಿಕ್ಸಿ ಹಾಕಿ ಆಗಿಂದ ಒಂದು 2 ಸ್ಪೂನು ಪುಟಾಣಿ ಹಾಕಿ ಅದನ್ನು ಹಾಕಿ ರುಬ್ಕೊಳ್ಳೋಣ. ಪುಟಾಣಿ ಹಾಕಿದ್ರೆ ಸ್ವಲ್ಪ ತರಿಯಾಗಿ ಇರುತ್ತೆ ರೀ. ಇದು ಒಂದು 15 ದಿನ 20 ದಿನ ಇಟ್ಟರು ಏನೂ ಆಗಂಗಿಲ್ಲ ರೀ. ಭಾಳ ಸಣ್ಣಗೆ ರುಬ್ಕೊಳಕ್ಕೆ ಹೋಗ್ಬಾರ್ದು ರೀ. ಸ್ವಲ್ಪ ತರಿಯಾಗಿ ಇರ್ಬೇಕು ರೀ. ನಾ ಇಲ್ಲಿ ತೋರ್ಸಂತೀನಲ್ಲ ರೀ, ಹಿಂಗೆ ಇರ್ಬೇಕು ರೀ. ಹಂಗಂದ್ರೆ ಭಾಳ ರುಚಿಯಾಗುತ್ತೆ ರೀ ಶೇಂಗಾ ಚಟ್ನಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡೋದನ್ನು ಮರಿಬೇಡ್ರಿ. ಕಮೆಂಟನ್ನು ಮಾಡಿರಿ ಹೆಂಗಾಗೈತೆ ಅನ್ನೋದು.